ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತಮ್ಮೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ, ಆದರೂ ಹೇಳ್ತಾ ಇದ್ದೀನಿ. ಈ ಗಿಡದ ಬಗ್ಗೆ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಂಗಾಗಿ ಈ ಗಿಡದಿಂದ ಏನೆಲ್ಲ ಉಪಯೋಗ ಮತ್ತು ಯಾವ್ಯಾವ ಕಾಯಿಲೆಗೂ ಉಪಯೋಗ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಇದ್ರ ಉಪಯೋಗ ತಿಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ. ಈ ಗಿಡ ಒಂದು ರೀತಿ ಸಂಜೀವಿನಿ ಗಿಡ ಅಂತಲೇ ಹೇಳ್ಬೋದು. ಇದೇನಪ್ಪ ಸಂಜೀವಿನಿ ಗಿಡ ಅಂತಿದ್ದಾರೆ ಅನ್ಕೊಂಡ್ರ? ಇದೇನು ಹಿಮಾಲಯದಲ್ಲೂ ಇಲ್ಲ ಮತ್ತು ದುಬಾರಿ ದುಡ್ಡು ಕೊಟ್ಟು ತರೋ ಅಂಥ ಗಿಡನೂ ಅಲ್ಲ. ನಮ್ಮ ಸುತ್ತಮುತ್ತಲಿನಲ್ಲೇ ಗಿಡ ಇರುತ್ತೆ ಇದು. ಆದರೂ ಈ ಗಿಡದ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಈ ಗಿಡದ ಹೂವಿನ ಪುಡಿಯನ್ನು ಆನ್ಲೈನಲ್ಲಿ ಮತ್ತು ಅಂಗಡಿಗಳಲ್ಲಿ ತುಂಬಾ ಕಾಸ್ಟ್ಲಿ, ಇದು ತುಂಬ ಕಾಸ್ಟ್ಲಿ ಅಂತ ಬೇರೆ ಅಂತಿದ್ದಾರೆ. ಅದು ಯಾವುದಪ್ಪ ಗಿಡ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಅದೇ ನೋಡಿ, ತಂಗಡಿ ಹೂ ಗಿಡ. ಈಗ ನಾವು ಸಾಮಾನ್ಯ ಹಳ್ಳಿ ಕಡೆ ಎಲ್ಲ ತಂಗಡಿ ಗಿಡ ಅಂತೀವಿ. ಈ ಗಿಡನ ಬೊಬ್ಬಡಿ, ಆವರಿಕೆ ಗಿಡ, ಹೊನ್ನಾವರಿಕೆ ಗಿಡ ಅಂತಲೂ ಸಹ ಕರೀತಾರೆ. ಈ ಹೂಗಳನ್ನ ನಾವು ಸಾಮಾನ್ಯವಾಗಿ ಯಾವಾಗ ನೋಡ್ಬೋದು ಅಂದರೆ ಅಕ್ಟೋಬರಿಂದ ಮೇ ತಿಂಗಳವರೆಗೂ ಈ ಗಿಡದಲ್ಲಿ ಹೂ ಬಿಡುತ್ತೆ. ಈ ಗಿಡ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಈ ಗಿಡನ ತಂದು ನೀವು ಗಾರ್ಡನ್ನಲ್ಲಾದರೂ ಬೆಳೆಸ್ಬೋದು. ಇಲ್ಲ ಅಂತ ಅಂದರೆ ಇದ್ರ ಹೂವು ಎಲ್ಲನೂ ಕಲೆಕ್ಟ್ ಮಾಡ್ಕೊಬಂದು ಸಹ ಉಪಯೋಗಿಸ್ಬೋದು. ಮೊದಲಿಗೆ ಈ ಗಿಡದಿಂದ ಮತ್ತು ಇದರಲ್ಲಿ ಬಿಡೋವಂಥ ಹೂದಿಂದ ಏನೆಲ್ಲ ಬೆನಿಫಿಟ್ ಅಂತ ತಿಳ್ಕೊಳ್ಳೋಣ. ನೋಡಿ, ನಾನು ಈ ಗಿಡನ ಹುಡುಕೊಂಡೇ ಹೋಗಿದ್ದೆ ಇವತ್ತು. ಹೋಗಿ ಅಲ್ಲಿ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ ಹೋಗಿನೇ, ಅಂದರೆ ಸದ್ಯ ನಮಗೆ ಮೇನ್ ರೋಡ್ ಪಕ್ಕದಲ್ಲೇ ಸಿಕ್ತು. ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ಬಸ್ಸೆಲ್ಲ ಹೋಗ್ತಿದ್ದಾವೆ. ಆ ಮೇನ್ ರೋಡ್ ಪಕ್ಕದಲ್ಲೇ ಇತ್ತು. ಹಾಗಾಗಿ ನೋಡಿ ಎಲ್ಲನೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಸುಮಾರು ತೊಗೊಂಡು ಬಂದಿದ್ದೀನಿ ಇದನ್ನು. ಹೂವು ಮತ್ತು ಆ ಎಲೆ, ಅಂದರೆ ಅದು ರೆಂಬೆ ಇರುತ್ತಲ್ಲ, ಅದನ್ನೇ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಅಂದರೂ ಅಲ್ಲೆಲ್ಲ ತುಂಬ ಇದು ಎಲ್ಲ ಒಣಗಿರೋ ಅಂತಹ ಹುಲ್ಲು ಎಲ್ಲ ಇತ್ತು. ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಜಮೀನು. ಅಂದರೆ ಎಲ್ಲ ಒಣಗೋಗ್ಬಿಟ್ಟಿದೆ, ಸ್ವಲ್ಪ ಬೆಂಕಿ ಎಲ್ಲ ಹಾಕಿದ್ದಾರೆ. ಹಂಗಾಗಿ ಇನ್ನೇನು ಮಾಡೋದು, ನಮಗೆ ಇದು ಬೇಕು ಅಂತ ಅಂದಮೇಲೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ತರಲೇಬೇಕಲ್ವಾ. ಅದರಲ್ಲೂ ನಿಮಗೆ ತೋರಿಸ್ಬೇಕು ಅಂದರೆ ನಾನು ಎಷ್ಟು ರಿಸ್ಕ್ ತೊಗೊಂಡ್ರೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಹೋಗಿದ್ದೀನಿ. ನೋಡಿ, ತಗೊಂಡು ಬಂದಿದ್ದೀನಿ ಈ ಹೂವನ್ನ. ಈ ಹೂವಿಂದ ಏನೇನು ಉಪಯೋಗ ಅಂತ ನೋಡೋಣ ಬನ್ನಿ. ಈ ಗಿಡದಲ್ಲಿ ಹೂವು, ಹಣ್ಣು, ತೊಗಟೆ ಎಲ್ಲ ಉಪಯೋಗಕ್ಕೆ ಬರುತ್ತೆ. ತೊಗಟೆಯಲ್ಲಿ ಮೂಗಲಿ ರಕ್ತ ಬರುತ್ತೆ ನೋಡಿ, ಅದೆಲ್ಲನೂ ಕಡಿಮೆ ಆಗುತ್ತೆ. ಈ ಹೂವಿನ ದಳಗಳನ್ನು ಒಣಗಿಸಿ ಟೀ ಮಾಡಿನೂ ಸಹ ಕುಡಿತಾರೆ. ಇದರಲ್ಲಿರುವಂತಹ ಎಲೆಯೆಲ್ಲನೂ, ಒಣಗಿರೋ ಎಲೆ ಮತ್ತು ಹೂವು ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ. ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಇದು. ಇದ್ರ ಬೇರು ಅಷ್ಟೇ ಚರ್ಮ ರೋಗಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಇರುವಂತಹ ಎಲೆ ಮತ್ತು ಕಾಯಿಗಳು ನಮ್ಮ ಕರುಳಿನಲ್ಲಿ ಇರುವಂತಹ ಜಂತುಳಗಳನ್ನ ನಾಶ ಮಾಡುವಂತಹ ಶಕ್ತಿನೂ ಇರುತ್ತೆ ಈ ಗಿಡಕ್ಕೆ. ಹಾಗಾದರೆ ಈ ಹೂವನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ಈ ಗಿಡಗಳು ರಸ್ತೆ ಬದಿನಲ್ಲಿ ತುಂಬಾ ಇರುತ್ತೆ. ಈ ಹೂಗಳನ್ನ ತಗೊಬಂದು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬಹುದು. ತುಂಬ ದಿನಗಳ ಕಾಲನೂ ಸಹ ಇದು ಪೌಡ್ರನ್ನ ಬಳಸ್ಬೋದು. ಇನ್ನು ನೆಕ್ಸ್ಟು, ಈ ತಂಗಡಿ ಹೂವಿನ ಟೀನೂ ಸಹ ಮಾಡಿ ಕುಡಿಯೋದ್ರಿಂದ ತುಂಬಾ ಉಪಯೋಗವಿದೆ. ನೀವೇನು ಮಾಡಬೇಕು ಅಂದರೆ ಹೂವಿನ ದಳ ಎಲ್ಲನೂ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ 10 ನಿಮಿಷ ಕುದಿಸ್ಬೇಕು. ಹೇಗೆ ಅಂದರೆ, ನಾವು ನೀರು ಹಾಕಿ ಕುದಿಸ್ತಿರ್ತೀವಿ ನೋಡಿ, ಚೆನ್ನಾಗಿ ಕುದ್ದು ಅರ್ಧ ಭಾಗಕ್ಕೆ ಬರಬೇಕು. ಅಷ್ಟಾದರೆ ಟೀ ರೆಡಿ ಆಗುತ್ತೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿ ಪ್ರತಿದಿನ ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯದ ಲಾಭಗಳು ಸಹ ಸಿಗುತ್ತೆ. ಇನ್ನು ನೆಕ್ಸ್ಟ್ ಉಪಯೋಗ ಏನು ಅಂದರೆ, ಈ ತಂಗಡಿ ಹೂವಿನ ಪೌಡ್ರನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ. ಈ ತಂಗಡಿ ಹೂವು ಹೃದಯದ ಆರೋಗ್ಯದ ಸಮಸ್ಯೆಗೂ ಒಳ್ಳೆಯದು. ಇದಕ್ಕೆ ಏನು ಮಾಡಬೇಕು ಅಂದರೆ, ಒಣಗಿರೋ ಅಂತಹ ಬಿಲ್ಪತ್ರೆ ತಗೊಂಡು ಜೊತೆಗೆ ಒಣಗಿಸಿರೋಂತಹ ತಂಗಡಿ ಹೂವನ್ನು ಸಹ ಸೇರಿಸಿ ಈ ಎರಡನ್ನು ಪೌಡರ್ ಮಾಡಿ ಇಟ್ಕೊಂಡು ಪ್ರತಿದಿನ ಇದನ್ನು ಕುಡಿಯೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಈ ತಂಗಡಿ ಹೂವು ಚರ್ಮದ ಸಮಸ್ಯೆಗೆ ತುಂಬಾ ಒಳ್ಳೆಯದು. ಮುಖದಲ್ಲಾಗಿರುವಂತಹ ಬಂಗು ಮತ್ತು ಕಪ್ಪು ಕಲೆಗಳಿಗೆ ಹಾಗೂ ಪಿಂಪಲ್ಸ್ಗಳಿಗೆ ಒಳ್ಳೆ ಹೋಮ್ ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ, 2 ಸ್ಪೂನು ತಂಗಡಿ ಹೂವಿನ ಪೌಡ್ರ್ ತಗೊಂಡು ಜೊತೆಗೆ 2 ಸ್ಪೂನು ಮೊಸರನ್ನು ಸಹ ಸೇರಿಸ್ಬೇಕು. ಆಮೇಲೆ ಒಂದು ಅರ್ಧ ಸ್ಪೂನ್ ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಚರ್ಮದ ಸಮಸ್ಯೆ ಏನೇ ಇತ್ತು ಅಂದ್ರೂ ಹೋಗುತ್ತೆ. ಬಂಗು, ಕಪ್ಪು ಕಲೆ, ಪಿಂಪಲ್ಸ್ ಏನೇ ಸಮಸ್ಯೆ ಇದ್ರೂ ಬೇಗನೆ ಹುಷಾರಾಗುತ್ತೆ.
ಈ ತಂಗಡಿ ಹೂವಿನ ಪೌಡ್ರು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನಮಗೆ ಆರ್ಡ್ರ್ ಕೊಡ್ಬೋದು. ನಾನು ಡೈರೆಕ್ಟಾಗಿ ಗಿಡದಿಂದನೇ ಹೂವು ತಗೊಬಂದು ಒಣಗಿಸಿ ನಿಮಗೆ ನೆರಳಲ್ಲಿ ಒಣಗಿಸಿ ನಾನು ಪೌಡ್ರ್ ಮಾಡಿ ಕೊಡ್ತೀನಿ. ನಾನು ಇದರಲ್ಲಿ ಯಾವುದೇ ಥರ ಕೆಮಿಕಲ್ಲು ಬಳಸೋದಿಲ್ಲ. ಮತ್ತು ಡೈರೆಕ್ಟಾಗಿ ನಾವು ಗಿಡದಿಂದ ತಗೊಬಂದು ಕೊಡೋದ್ರಿಂದ ನಿಮಗೆ ಬೇಕಾದವ್ರು ನಮಗೆ ಆರ್ಡ್ರ್ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.